ಇಬ್ಬರು ಡಾಕ್ಟರ್ಸ್ಗಳಿಂದ ದೇಶಕ್ಕೆ ಮಹಾ ಮೋಸ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಸರ್ಕಾರಿ ನೌಕರರಿಗೆ ಇವರು ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ನೀಡಿ ಐಟಿಗೆ ವಂಚಿಸಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಹಾಗೂ ಅವರ ಪುತ್ರ ಡಾಕ್ಟರ್ ಕರಣ್ ರಿಂದ ನಡೆದಿರುವಂತಹ ದೋಖಾ ಇದು. ತೆರಿಗೆ ಕಟ್ಟಬೇಕಾದ ಸರ್ಕಾರಿ ನೌಕರರಿಗೆ ಹಣವನ್ನ ಪಡೆದು ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಈ ಇಬ್ಬರು ಡಾಕ್ಟರ್ಸ್, ಅಪ್ಪ ಮತ್ತೆ ಮಗ. ಜಿ ಕನ್ನಡ ನ್ಯೂಸ್ ತಂಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಡಾಕ್ಟರ್ಗಳ ಮುಖವಾಡ ಬಟ ಬಯಲಾಗಿದೆ. ತೀರಿ ಹೋದ ಮಹಿಳೆಯೊಬ್ಬರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಡಾಕ್ಟರ್ಸ್ ಅಂತ ಹೇಳಲಾಗಿದೆ. ಸರ್ಕಾರಿ ನೌಕರರು ಟ್ಯಾಕ್ಸ್ ಕಟ್ಟೋದನ್ನ ತಡೆಯೋದಕ್ಕೆ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಅಪ್ಪ ಮಗ ಇಬ್ರು ಸೇರ್ಕೊಂಡು ನಕಲಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರ ಕುಟುಂಬಸ್ಥರಿಗೆ ವೈದ್ಯಕೀಯ ಚಿಕಿತ್ಸೆಗೆ 1 ಲಕ್ಷ 2 ಲಕ್ಷ ಹಣ ಖರ್ಚು ಮಾಡಲಾಗಿದೆ ಅಂತ ಹೇಳಿ ಸಾವಿರಾರು ರೂಪಾಯಿ ಹಣವನ್ನ ಪಡೆದುಕೊಂಡು ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಭಾರತ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ನಿಮ್ಮ ಜಿ ಕನ್ನಡ ತಂಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಡಾಕ್ಟರ್ಸ್ ಗಳ ಮುಖವಾಡ ಬಯಲಾಗಿದೆ. ಸುಶೀಲಾಬಾಯಿ ಗಂಡ ಸಿದ್ಲಿಂಗಪ್ಪ ಸಾತಿಹಾಳ್ ಅಂತ. ಸುಶೀಲಾಬಾಯಿ ಎಂಪ್ಲಾಯ್ ಹೆಸರು ಸಿದ್ದಪ್ಪ, ಟೀಚರ್ ಹೆಸರು ಅದೇ ಸಿದ್ದಪ್ಪ ಸರ್. SIDDA DA ಏನಾಗಬೇಕು? ತಾಯಿ ಸರ್, ಮದರ್. ವಯಸ್ಸು 70 ಸರ್. ಹೌದು. ಯಾವರು? ಇಲ್ಲೇ ಕಲಬುರ್ಗಿ ಸರ್. ಅಮೌಂಟ್ ಎಷ್ಟು? 50. ಅಂದ್ರೆ ಈಗ ಈ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರಂತ ಸರ್. ಟ್ರೀಟ್ಮೆಂಟ್ ಅಂದ್ರೆ? ಹಾಂ ಸರ್. ಗೋಲಿಗಳು ಇರ್ತವೆ, ಗೋಲಿಗಳು ತಗೋತಾ ಇದ್ದೀರ ಒಂದು ವರ್ಷದಿಂದ ತೋರ್ಸೋದಷ್ಟೇ. ಎಷ್ಟು ಸರ್ ಇದಕ್ಕೆ? 500. ಈ ಅಮೌಂಟ್ ಏನು ಹಾಕಿಲ್ಲ ಸರ್? ಕೆಳಗಡೆ ಇದೆ. ರೈಟ್, 50,000. ಏಜು ಹೆಸರು ಏನೇ ಒಟ್ಟು ಇನ್ನೊಂದು ಪೇಪರ್ ಇದ್ರಾಗೆ ತಿದ್ದಂತ ತಿದ್ಕೊಡ್ತೀವಿ. ಇಲ್ಲದೆ ನಮಗೆ ಬೇರೆ ಅಂದ್ರೆ ಮತ್ತೆ 300 ಎಕ್ಸ್ಟ್ರಾ. ಸಾಯಂಕಾಲ 7 ಗಂಟೆಗೆ ಬಂದು ಬರ್ತೀರಿ ಸರ್. ನಮಸ್ಕಾರ. 7ಕ್ಕೆ ಬರ್ರಿ ಸರ್. ನಾವು ಹೋಗಿ ಬರ್ಬೇಕಲ್ರಿ. ಒಂದೇ ಜಲ್ದಿ ಹೇಳಿ. ಅದು ಇಲ್ಲ ಇದಕ್ಕೆ ನಾನು ಹೇಳ್ತಾ ಇದ್ದೇನಲ್ಲ, ನೀವು ಹಂಗೆ ಮಾಡಿದ್ರೆ ನಾವು ಮಾಡ್ಬೇಕಾಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್. ಸಿದ್ದು, ಗುಡ್ ಮಾರ್ನಿಂಗ್. ಸರ್ಕಾರಿ ನೌಕರರಿಗೆ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತಿದ್ದಾರಲ್ಲ ಈ ಅಪ್ಪ ಮಗ, ಇವ್ರು ಯಾರು, ಯಾವ ಆಸ್ಪತ್ರೆ ಇದೆ ಇವ್ರದ್ದು, ಹಾಗೆ ಈ ಹಿಂದೆ ಹಾಗಾದ್ರೆ ಎಷ್ಟು ಜನಕ್ಕೆ ಇದೇ ರೀತಿ ನಕಲಿ ಸರ್ಟಿಫಿಕೇಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಮಧುಮಾಲ, ಯಾಕಂದ್ರೆ ಇವರು ಇಬ್ರು ಅಪ್ಪ ಮಗ ನಿಜಕ್ಕೂ ಸಾವಿರಾರು ಜನ ಸರ್ಕಾರಿ ನೌಕರರಿಗೆ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಏನಂದ್ರೆ ಈಗ ಫೆಬ್ರವರಿ ಮತ್ತು ಮಾರ್ಚ್ ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಯಾರೇ ಒಬ್ಬ ಸರ್ಕಾರಿ ನೌಕರರಾಗಿರ್ಲಿ, ಯಾರೇ ಆದ್ರೂ ಸಹಿತ ನಮ್ಮ ಇಡೀ ವರ್ಷದ ಉಳಿತಾಯ ಖರ್ಚು ಎಲ್ಲವನ್ನೂ ತೆಗೆದು, ಅಂದ್ರೆ ಮಕ್ಕಳ ಶಿಕ್ಷಣಕ್ಕೆ ಎಷ್ಟು, ಬೇರೆ ಬೇರೆ ಪಾಲಿಸಿ ಮಾಡಿದ ಅದಕ್ಕೆ ಹೆಚ್ಚಿನ ಆದಾಯ ಇದ್ದಲ್ಲಿ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಹೀಗಾಗಿ ಬಹುತೇಕ ಈ ಬಾರಿ ಸರ್ಕಾರಿ ನೌಕರಿಗೆ ಹೆಚ್ಚಿನ ಟ್ಯಾಕ್ಸ್ ಬಂದಿರೋದ್ರಿಂದ ಇದಕ್ಕೆ ಅಡ್ಡ ದಾರಿ ಹಿಡಿಲಿಕ್ಕೆ ಈ ಇಬ್ರು ಅಪ್ಪ ಮಗ ಅವರಿಗೆ ಒಂದು ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಮೆಡಿಕಲ್ ಅಲ್ಲಿ ಒಂದಿಷ್ಟು ಖರ್ಚಿಗೆ ಒಂದು ಅವಕಾಶ ಇದೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ, ಅದನ್ನ ದುರುಪಯೋಗ ಮಾಡಿಕೊಂಡು ಒಂದು ಫಾರ್ಮ್ ತಗೊಂಡು ಅದ್ರ ಮೇಲೆ ಸಿಗ್ನೇಚರ್ ಮತ್ತು ಸಹಿ ಮಾಡಿ ಇಲ್ಲ ಅವ್ರ ತಾಯಿಗೆ ತಂದೆಗೆ ಬೇರೆ ಬೇರೆ ರೋಗ ಇದೆ, ಅದಕ್ಕೆ ಇಡೀ ವರ್ಷದಲ್ಲಿ ಇಷ್ಟು ಖರ್ಚಾಗಿದೆ ಅಂದ್ರೆ 1 ಲಕ್ಷಕ್ಕಾದ್ರೆ 2-3 ಸಾವಿರ, ಮತ್ತೆ 2-3 ಲಕ್ಷ ಆದ್ರೆ 4-5 ಸಾವಿರ,
ಸರ್ಕಾರಿ ನೌಕರರಿಂದ ಹಣವನ್ನು ಪಡೆದು ಅವರ ಯಾವುದೇ ರೀತಿಯ ಸರ್ಟಿಫಿಕೇಟ್ ತಗೊಳ್ಳೋ ಅಂದ್ರೆ ಅವ್ರ ತಂದೆ ತಾಯಿ ಯಾರನ್ನೂ ಕರ್ಕೊಂಡ್ ಬರೋದಿಲ್ಲ, ಅವ್ರ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಯಾವುದೇ ದಾಖಲೆಗಳನ್ನು ನೋಡೋದಿಲ್ಲ, ಅದ್ಯಾವುದೂ ಮಾಡ್ದೇನೆ ದುಡ್ಡಿಗಾಗಿ ಈ ಒಂದು ದಂಧೆನ ಆರಂಭಿಸಿರ್ತಕ್ಕಂಥದ್ದು. ನಾವು ಉಜ್ವಲಲ್ಲಿ ನೋಡ್ತೀವಿ, ಶಿಕ್ಷಕರು, ಕೆಲವೊಬ್ರು ಸರ್ಕಾರಿ ನೌಕರರು ಎಲ್ಲರೂ ಲೈನ್ ಹತ್ತಿ ನಿಂತಿದ್ದಾರೆ. ಅಲ್ಲಿ ಅವ್ರ ಯಾರು ರೋಗಿಗಳಲ್ಲ, ಮತ್ತೆ ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದಿಲ್ಲ. ಈ ರೀತಿ ದುಡ್ಡು ಕೊಟ್ಟು ಏನು ಡಾಕ್ಟರ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕರಣ್, ಈಗ ಸ್ಪಷ್ಟಲ್ಲಿ ನಾವು ಸ್ಟಿಂಗ್ ಏನ್ ಮಾಡಿದೀವಿ, ಅದರಲ್ಲಿ ಅಪ್ಪನ ಹೆಸರಲ್ಲಿ ಮಗ ಸರ್ಟಿಫಿಕೇಟ್ ಕೊಡ್ತಾನೆ. ಡಾಕ್ಟರ್ ಕರಣ್ ಈ ಕಲಬುರಗಿಯ ES ಆಸ್ಪತ್ರೆಯಲ್ಲಿ ವೈದ್ಯರ ಕೆಲಸ ಮಾಡ್ತಾನೆ. ಜೊತೆಗೆ ಇಲ್ಲಿ ಅಪ್ಪನ ಆಸ್ಪತ್ರೆ ಇದೆ, ಇಲ್ಲಿ ನಕಲಿ ಸರ್ಟಿಫಿಕೇಟ್ ಕೊಡ್ತಕ್ಕಂತ ಕೆಲಸನ ಮಾಡ್ತಿರ್ತಕ್ಕಂಥ ಸ್ಪಷ್ಟವಾಗಿ ಕಾಣ್ತಿದೆ. ಇದು IT ಇಲಾಖೆಗೆ ನೇರವಾಗಿ ಭಾರತ ಸರ್ಕಾರಕ್ಕೆ ಮಾಡಂತ ಮಹಾ ಮೋಸ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಬಂದಾಗಲೇ ನಮ್ಮ ದೇಶ ಅಭಿವೃದ್ಧಿ ಆಗೋದು, ಆ ಟ್ಯಾಕ್ಸ್ ಹಣನ ದೇಶದ ಅಭಿವೃದ್ಧಿಗೆ ಬಳಸೋದು. ಈ ರೀತಿ ಮೋಸ ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿ, ಸರ್ಕಾರಿ ನೌಕರರು ಟ್ಯಾಕ್ಸ್ ಇಂದ ಉಳಿತಾಯ ಆಗೋದಾದ್ರೆ ಅವರಿಗೆ ಬೆಂಬಲವಾಗಿ ಈ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು. ಜೊತೆಗೆ ತೀರಿಕೊಂಡು ಹೋದಂತ ಮಹಿಳೆಯೊಬ್ಬರ ಹೆಸರಿಗೂ ಸಹಿತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಾಡಿದ ಸ್ಟಿಂಗ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹಣ ಪಡೆದು ಒಂದು ಸರ್ಟಿಫಿಕೇಟ್ ಕೊಟ್ಟಂತ ಕೀರ್ತಿ ಇವ್ರಿಗೆ ಸಲ್ಲುತ್ತೆ. ಹೀಗಾಗಿ ಕೂಡಲೇ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ವೈದ್ಯರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹ ಕಲಬುರಗಿ ಜಿಲ್ಲೆಯಿಂದ ಕೇಳಿ ಬಂದಿರತಕ್ಕಂಥದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ IT ಅಧಿಕಾರಿಗಳು ಈಗಲಾದ್ರೂ ಕೊಂಚ ಎಚ್ಚೆತ್ತುಕೊಳ್ಬೇಕು, ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಕಲಬುರಗಿ ಮಂದಿ ಆಗ್ರಹಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಈಗ ನಕಲಿ ಸರ್ಟಿಫಿಕೇಟ್ ಕೊಡ್ತಿರುವಂತಹ ಡಾಕ್ಟರ್ಸ್ ಹಾಗೆ ತೆಗೆದುಕೊಳ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಕೂಡ ವಂಚಿಸ್ತಿದ್ದಾರೆ ಸರ್ಕಾರಕ್ಕೆ, ದೇಶಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ವಿರುದ್ಧವೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.